ನಮ್ಮ ಪ್ರಾಥಮಿಕ ವಿಭಾಗದಲ್ಲಿ ಸೇವೆಯನ್ನು ಸಲ್ಲಿಸಿ ತುರುವೇಕೆರೆ ಒಂದು ಸ್ಕೂಲ್ಗೆ ವರ್ಗಾವಣೆ ಆಗಿರ್ತಕ್ಕಂಥ ಶ್ರೀಯುತ ಶಶಿಕುಮಾರ್ ಅವರಿಗೆ ನಮ್ಮ ಕರ್ನಾಟಕ ಪಬ್ಲಿಕ್ ಶಾಲೆಯಿಂದ ಸನ್ಮಾನವನ್ನು ಹಮ್ಮಿಕೊಂಡಿದ್ದೀವಿ. ಶ್ರೀಯುತ ಶಶಿಕುಮಾರ್ ಅವರು ಕೇವಲ ದೈಹಿಕ ಶಿಕ್ಷಕರಲ್ಲ, ಜನಪ್ರಿಯತೆ ಎಷ್ಟಿದೆ ಅಂತಕ್ಕಂಥದ್ದು ಕರ್ನಾಟಕ ಪಬ್ಲಿಕ್ ಶಾಲೆಯಲ್ಲಿ ಸುಮಾರು 10 ವರ್ಷಗಳ ಕಾಲ ಅವರ ವೃತ್ತಿ ಜೀವನದ ಜೊತೆಗೆ ಎಲ್ಲ ಮಕ್ಕಳಿಗೆ ಒಳ್ಳೆಯ ಊಟ ಸಿಗ್ತಕ್ಕಂಥ ಊಟದ ವ್ಯವಸ್ಥೆಯನ್ನು ಮಾಡಿರ್ತಕ್ಕಂಥ ಶಶಿಕುಮಾರ್ ಅವರು ನಮ್ಮ ಸಂಸ್ಥೆಯಿಂದ ವರ್ಗಾವಣೆ ಆಗಿದ್ದಾರೆ. ನಿಮ್ಮೆಲ್ಲರ ಪ್ರೀತಿಪೂರ್ವಕವಾಗಿರ್ತಕ್ಕಂಥ ಜೋರಾದ ಚಪ್ಪಾಳೆಯೊಂದಿಗೆ ಅವರಿಗೆ ಜೋರಾದ ಚಪ್ಪಾಳೆಯನ್ನು ಹೊಡಿಬೇಕು. ಶ್ರೀಯುತ ಶಶಿಕುಮಾರ್ ಎಂಕೆರವರು ಕುಣಿಗಲ್ ತಾಲೂಕಿನಲ್ಲಿ ನಮ್ಮ ಶಾಲೆಯಲ್ಲಿ ಸುಮಾರು 10 ವರ್ಷಗಳನ್ನ ಪೂರೈಸಿ 11ನೇ ವರ್ಷಕ್ಕೆ ಕಾಲಿಟ್ಟಿದ್ರು. ಜಿಲ್ಲಾ ಉತ್ತಮ ಶಿಕ್ಷಕ ಪ್ರಶಸ್ತಿಯನ್ನು ಕೂಡ ಪಡೆದ್ರು. ಅವರು ತುಮಕೂರು ಜಿಲ್ಲೆಯ ಶಿಕ್ಷಕ ಪ್ರಶಸ್ತಿಯನ್ನ ಜೋರಾದ ಚಪ್ಪಾಳೆಯಲ್ಲಿ ವಿದ್ಯಾರ್ಥಿಗಳೇ ಅವರ ನೇತೃತ್ವದೊಳಗಡೆ ನಮ್ಮ ಶಾಲೆ ತುಂಬಾ ಹೆಮ್ಮೆಯ ಒಂದು ಸಾಧನೆಯನ್ನು ಮಾಡಿದೆ. ಸ್ನೇಹಿತರೆ, ಹೇಳಬೇಕಂತ ಹೆಮ್ಮೆಯ ವಿಚಾರ ಅಂದ್ರೆ ಮೊದಲಿಗೆ ಅವರ ವೃತ್ತಿ ಜೀವನವನ್ನ ಕರ್ನಾಟಕ ರಾಜ್ಯ ಪೊಲೀಸ್ ಇಲಾಖೆ ಬೆಳಗಾವಿಯಿಂದ ಪ್ರಾರಂಭ ಮಾಡಿ ಪುಣೆಗೆ ನಮ್ಮ ಶಾಲೆಯಲ್ಲಿ ಬಂದು ಅವರು ವೃದ್ಧಿ ಮಾಡಿಕೊಂಡ್ರು. ಆ ಕಾರಣದಿಂದಾಗಿ ಅವರ ಅಧಿಕಾರಾವಧಿಯಲ್ಲಿ ನಮ್ಮ ಶಾಲೆಯ ಎಲ್ಲ ವಿದ್ಯಾರ್ಥಿಗಳು ಅಚ್ಚುಕಟ್ಟಾಗಿ ಶಿಸ್ತು ಸಂಯಮದಿಂದ ಕೂಡ ಅವರು ಸಾಧನೆಯನ್ನು ತೋರಿದ್ದಕ್ಕಾಗಿ ನಮ್ಮ ಎಲ್ಲ ಕರ್ನಾಟಕ ಪಬ್ಲಿಕ್ ಶಾಲಾ ಬಳಗ ಅವರಿಗೆ ಹೃತ್ಪೂರ್ವಕವಾದಂತಹ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದೆ. ಜೋರಾದ ಚಪ್ಪಾಳೆಯೊಂದಿಗೆ ಶಶಿಕುಮಾರ್ ಎಂಕೆ ದೈಹಿಕ ಶಿಕ್ಷಕರು ಪ್ರಾಥಮಿಕ ಶಾಲಾ ವಿಭಾಗ ಸನ್ಮಾನವನ್ನು ಸ್ವೀಕರಿಸಿದಂತಹ ಶಶಿಕುಮಾರ್ ಎಂಕೆ ಹಾಗೂ ಸನ್ಮಾನವನ್ನ ಮಾಡಿದಂತಹ ಎಲ್ಲ ನಮ್ಮ ಸಿಬ್ಬಂದಿ ವರ್ಗದರು ಕೂಡ ಹೃತ್ಪೂರ್ವಕವಾದಂತಹ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀವಿ. ಇದಾದ ನಂತರ ಅಮೃತೂರಿನ ಗ್ರಾಮಸ್ಥರಿಂದ ಒಂದು ಕಿರು ಸನ್ಮಾನ ಕಾರ್ಯಕ್ರಮ. ಶಶಿಕುಮಾರ್ ಎಂಕೆ ದೈಹಿಕ ಶಿಕ್ಷಕರು ಪ್ರಾಥಮಿಕ ಶಾಲಾ ವಿಭಾಗ ಇವರು ಮೊನ್ನೆ ತಾನೇ ನಡೆದಂತಹ ವರ್ಗಾವಣಾ ಪ್ರಕ್ರಿಯೆಯಲ್ಲಿ ತುರುವೇಕೆರೆ ತಾಲೂಕನ್ನು ಆಯ್ಕೆ ಮಾಡಿಕೊಂಡು ಅಲ್ಲಿನ ಶಾಲೆಯಲ್ಲಿ ವರದಿಯನ್ನು ಮಾಡಿಕೊಂಡಿರ್ತಾರೆ. ದೇವರು ಆಯುಷ್ ಆರೋಗ್ಯ ಎಲ್ಲವನ್ನ ಕೊಟ್ಟು ಕಾಪಾಡಲಿ ಅಂತ ಹೇಳಿ ಆ ಭಗವಂತನಲ್ಲಿ ನಾವೆಲ್ಲ ಬಳಗದವರು ಪ್ರಾರ್ಥಿಸೋಣ. ಇದಾರೆ ನಿಮ್ ಎದುರಿಗೆ ಒಂದು ಸುಂದರವಾದ ಬಿಲ್ಡಿಂಗ್ ಇದೆ, ಓಸೈಡ್ ಬಿಲ್ಡಿಂಗ್ ಅಂತ. ಅದು ಕಟ್ಸ್ಬೇಕಾದ್ರೆ ಎಷ್ಟು ಕಷ್ಟ ಇತ್ತು ಅಂದ್ರೆ ಅದ್ರ ಮುಖ್ಯ ಕಾರಣ ಶಶಿಸರ್. ಬಹುಶಃ ಶಶಿಸರ್ ಇರಲಿಲ್ಲ ಅಂದಿದ್ರೆ ಓಸೈಡ್ ಬಿಲ್ಡಿಂಗ್ ಇರ್ತಿರ್ಲಿಲ್ಲ. ಹಾಗಾಗಿ ಶಶಿಸರ್ ಅವರ ಕುಟುಂಬದವರಿಗೆ ದೇವರು ಆಯುಷ್ಯ ಆರೋಗ್ಯ ಐಶ್ವರ್ಯವನ್ನು ಕೊಟ್ಟು ಕಾಪಾಡಲಿ ಅಂತ ನಮ್ಮ ಕರ್ನಾಟಕ ಪಬ್ಲಿಕ್ ಶಾಲೆ ವತಿಯಿಂದ ತುಂಬುರದಿಂದ ಅವರಿಗೆ ಕೇಳ್ಕೊಳ್ತಾ ಇದ್ದೀವಿ. ಸರ್, ಧನ್ಯವಾದಗಳು. ನಮ್ಮ ಕರ್ನಾಟಕ ಪಬ್ಲಿಕ್ ಶಾಲೆಗೆ ಇವತ್ತು ನಾವೇನು ನೋಡ್ತಾ ಇದ್ದೀವಿ, ಹೊಸ ಬಿಲ್ಡಿಂಗ್ ಆಗಿರ್ಬೋದು ಅಥವಾ ಮಕ್ಕಳ ಆಟ ಆಡೋದಕ್ಕೆ ಬೇಕಾಗಿರ್ತಕ್ಕಂಥ ಸಾಮಗ್ರಿಗಳು, ಈ ಪ್ರತಿನಿತ್ಯ ಸಾರ್ವಜನಿಕರಿಂದ ಸಂಸ್ಥೆ ಅಭಿವೃದ್ಧಿ ಆಗಲಿ ಅಂತಕ್ಕಂಥ ಉದ್ದೇಶ ಇಟ್ಕೊಂಡು ಹಗಲಿರುಳು ನಮ್ಮ ಸಂಸ್ಥೆಯ ಅಭಿವೃದ್ಧಿಗೆ ಶ್ರಮಿಸತಕ್ಕಂಥ ಶ್ರೀಯುತ ಶಶಿಕುಮಾರ್ ಅವರಿಗೆ ನಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾಗಿರ್ತಕ್ಕಂಥ ಧನ್ಯವಾದಗಳು. ಹಾಯ್, ನಿಮ್ಗೆ ನನ್ನ ಮಾತು ಕೇಳಿಸ್ಕೋಬೇಕು ಅಂತ ಇಷ್ಟನಾ ಅಥವಾ ಡ್ಯಾನ್ಸ್ ಬರ್ಬೇಕು ಅಂತ ಇಷ್ಟನಾ? ಇಲ್ಲಿ ನೀವು ನನ್ನ ಮಾತು ಕೇಳಿಸ್ಕೋಬೇಕು ಅಂದ್ರೆ ನಾನು ಮಾತಾಡ್ತೀನಿ, ಇಲ್ಲ ನೆಕ್ಸ್ಟ್ ಡ್ಯಾನ್ಸ್ ಕಾಲ್ ಮಾಡ್ತೀನಿ. ಎಸ್, ಓಕೆ. ನೋಡಿ ಮಕ್ಕಳ, ನಾನು ಇಲ್ಲಿ ನೋಡ್ತಿದ್ದೀನಿ, ಇಲ್ಲಿ ಕುಳಿತಿರೋ ನೀವು ಮಕ್ಳುಗಳು, ಹೈಸ್ಕೂಲ್ ಮಕ್ಕಳು, ಕಾಲೇಜ್ ಮಕ್ಕಳು ಅಂಡ್ ಪೇರೆಂಟ್ಸ್, ನನಗೆ ಎಲ್ಲ ಮುಖಗಳು ಯಾವುದು ಹೊಸದು ಅನ್ನಿಸ್ತಿಲ್ಲ. ಎಲ್ಲ ಫ್ಯಾಮಿಲಿಯರ್, ಯಾವ ಊರವರು ಅಂತ ಎಲ್ಲರೂ ನಾನು ಹೇಳ್ಬಿಟ್ಬಲ್ಲ ಇಲ್ಲಿಂದಾನೆ. ನಾನು ಏನಕ್ಕೆ ಹೇಳ್ತಿದ್ದೀನಿ ಈ ಮಾತನ್ನ ಅಂತ ಹೇಳಿದ್ರೆ ಮಕ್ಕಳ, ನಾನು ಈ ಶಾಲೆಯಲ್ಲಿ ಎಷ್ಟು ತೊಡಗಿಸ್ಕೊಂಡಿದ್ದೆ ಅನ್ನೋದಕ್ಕೆ ಅದೊಂದು ಎಕ್ಸಾಂಪಲ್ ಅಷ್ಟೇ. ನನಗೆ ಇಲ್ಲಿರ್ತಕ್ಕಂಥ ಒಂದು 15ರಿಂದ 20 ಹಳ್ಳಿಗಳು ಎಲ್ಲ ಜನಗಳು ನನಗೆ ಚೆನ್ನಾಗಿ ಗೊತ್ತು. ನಾನಿರೋ ತನಕ ನಾನು 10 ವರ್ಷ 11 ತಿಂಗಳು 23 ದಿನ ನಾನು ಈ ಶಾಲೆಯಲ್ಲಿ ಸೇವೆ ಸಲ್ಲಿಸಿದ್ದೀನಿ. ಅಂದರೆ ನಾನು ನನ್ನ ಸರ್ವಿಸ್ನ 3 ಭಾಗ ಮಾಡಿದ್ರೆ 1 ಭಾಗ ಸರ್ವಿಸ್ನ ನಾನು ಈ ಊರಲ್ಲಿ ಮಾಡಿದ್ದೀನಿ.
ನಿಜವಾಗ್ಲೂ ನಾನು ಫಸ್ಟ್ ಈ ಅಮೃತೂರ್ನ ಪ್ಲೇಸ್ ತಗೊಳ್ಬೇಕು ಅಂದಾಗ BEO ಹೇಳಿದ್ರು, ಲೋಕೇಶ್ ಅಂತ BEO ಸರ್ ಇದ್ರು, ಯಾಕಪ್ಪ ಅಮೃತೂರ್ಗೆ ಹೋಗ್ತೀಯಾ ಅಂತ. ನಿಜವಾಗ್ಲೂ ನಾನು ಹೇಳಿದೆ, ಲೋಕೇಶ್ ಸರ್ಗೆ ಹೇಳಿದೆ, ಸರ್ ಇಲ್ಲ ಸರ್ ಅಮೃತೂರು ಆ ಹೆಸರಲ್ಲೇ ಏನೋ ಒಂದು ಸ್ಪೆಷಲ್ ಇದೆ ಸರ್. ಹೌದಾ, ಅಮೃತೂರಲ್ಲಿ ಏನೋ ಒಂದು ಸ್ಪೆಷಲ್ ಇದೆ, ಅಮೃತ ಹೌದಲ್ವಾ, ಅಮೃತೂರಲ್ಲಿ ಏನೋ ಒಂದು ಸ್ಪೆಷಲ್ ಇದೆ ಸರ್, ಕೆಲಸ ಮಾಡಿದ್ರೆ ಆ ಊರಲ್ಲೇ ಮಾಡಬೇಕು ಅಂತ ಹೇಳಿ ನಾನು 11 ವರ್ಷ ಸರ್ವಿಸಲ್ಲಿ ಒಂದು ಸ್ಮಾಲ್ ಇನ್ಸಿಡೆಂಟ್ ಇಲ್ಲ ಸರ್. ನೀವು ನನ್ನ ಮಗನಿಗೆ ಹೊಡೆದಿದ್ದೀರಾ, ನನ್ನ ಮಗನಿಗೆ ಬೈದಿದ್ದೀರಾ, ಇಂಥ ಕೆಲಸ ನೀವು ಮಾಡಿದ್ದೀರಾ ಅಂತ ಒಬ್ಬ ಪೋಷಕರು ಬಂದು ನನ್ನ ಅಪೋಸ್ ಮಾಡಿಲ್ಲ. ಅಷ್ಟರ ಮಟ್ಟಿಗೆ ನೀವೆಲ್ಲ ನಮ್ಮನ್ನ ಪ್ರೀತಿಯಿಂದ ಚೆನ್ನಾಗಿ ನೋಡ್ಕೊಂಡಿದ್ದೀರಾ. ನಾವು ಕೂಡ ಇವರೆಲ್ಲ ನಮ್ಮ ಮಕ್ಕಳು, ಇವ್ರಿಗೇನಾದ್ರೂ ಒಂದು ಚೇಂಜಸ್ ನಮ್ಮ ಶಾಲೆಯಲ್ಲಿ ಮಾಡಬೇಕು, ಒಂದು ಒಳ್ಳೆ ಕಟ್ಟಡ ಬೇಕು, ನಮ್ಮ ಸ್ಕೂಲ್ಗೆ ಒಂದು ಒಳ್ಳೆ ಟಾಯ್ಲೆಟ್ ಬೇಕು, ಆಮೇಲೆ ಸ್ಪೆಷಲಿ LKG UKG ಆ ಮಕ್ಕಳನ್ನ ಇದೇ ಥರ ಕೂರಿಸ್ಬೇಕು, ಎಲ್ಲ ಪ್ಲ್ಯಾನ್ ಮಾಡಿದ್ದೀವಿ. ಕಾರಣಾಂತರದಿಂದ ನಾನು ನನ್ನ ಫ್ಯಾಮಿಲಿ ಟೈಮ್ ಕೊಡೋಕ್ಕಾಗ್ತಿರಲಿಲ್ಲ. ತುಂಬ 50 ಕಿಲೋಮೀಟರ್ ದೂರದಿಂದ ಬರ್ತಿದ್ದೆ ನಾನು ಈ ಶಾಲೆಗೆ. ಹಾಗಾಗಿ ನಾನು ಸ್ವಲ್ಪ ನನ್ನ ವೈಯಕ್ತಿಕ ನನ್ನ ಫ್ಯಾಮಿಲಿಗೆ ಟೈಮ್ ಕೊಡಬೇಕಾಗಿ ಬರುತ್ತೆ ಅಂದ್ಬಿಟ್ಟು ನಾನು ನನ್ನೂರಿಗೆ ನಾನು ವರ್ಗಾವಣೆ ಹೋಗಿದ್ದೀನಿ. ನನ್ನ ಇಷ್ಟರ ಮಟ್ಟಿಗೆ ಬೆಳೆಸಿದ, ಇಷ್ಟೊಂದು ಅಭಿಮಾನ ತೋರಿಸಿದಂಥ ನಿಮ್ಮೆಲ್ಲರಿಗೂ ಧನ್ಯವಾದ ಹೇಳ್ತಾ, ದೇವರು ನಿಮ್ಮೆಲ್ಲರಿಗೂ ಒಳ್ಳೇದು ಮಾಡಲಿ, ಒಳ್ಳೆ ವಿದ್ಯಾವಂತರಾಗಿ ನಮ್ಮೆಲ್ಲ ಮಕ್ಕಳುಗಳು ಮುಂದೊಂದಿನ IAS KAS ಮಾಡಿ ನಮಸ್ಕಾರ ಸರ್ ಅಂದ್ರೆ ನಮ್ಮ ಜೀವನ ಅದಕ್ಕಿಂತ ಇನ್ನೇನು ಇಲ್ಲ ಅಂತ ಹೇಳ್ತಾ ನನ್ನ ಮಾತು ಮುಗಿಸ್ತೀನಿ ಮಕ್ಕಳ. ಜೈ ಹಿಂದ್, ಜೈ ಅಮೃತೂರು. ಓಕೆ, ಧನ್ಯವಾದಗಳು ಸರ್. ತಾವು ಸಲ್ಲಿಸಿದ ಸೇವೆಗೆ ಯಾವತ್ತೂ ನಾವು ಚಿರಋಣಿಯಾಗಿದ್ದೇವೆ. ಈಗ ಮೊದಲನೇ PUC ಮಕ್ಕಳಿಂದ ಸಹನಾ ಸೋಲೋ ಡ್ಯಾನ್ಸ್, ನಂತರದ ತಯಾರಿ 4ನೇ ತರಗತಿ ಕನ್ನಡ ಮಾಧ್ಯಮ ವಿದ್ಯಾರ್ಥಿಗಳಿಂದ